ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಲತಾ ಶೇಖರ್. ಇವತ್ತು ಒಂದು ಮಹತ್ವದ ದಿನ. ಅದರಲ್ಲಿ ಯೋಗಾಭ್ಯಾಸ ಆಗಿರ್ಬೋದು, ಮುದ್ರಾ, ಪ್ರಾಣಾಯಾಮ ಇದನ್ನೆಲ್ಲ ಪ್ರತಿನಿತ್ಯ ಮಾಡಲಿ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ದಿನನ ಆಚರಣೆ ಮಾಡ್ತೀವಿ. ಆದರೆ ಇವತ್ತು ಮಾತ್ರ ಅಲ್ಲ, ಪ್ರತಿನಿತ್ಯ ನೀವು ಮಾಡ್ತಾ ಹೋಗಬೇಕು. ಮುದ್ರಾ ಅಂದರೆ ಮುದ್ ಅನ್ನೋ ಸಂಸ್ಕೃತ ಒಂದು ಶಬ್ದದಿಂದ ಬಂದಿರುವಂಥದ್ದು. ಹ್ಯಾಂಡ್ ಜೆಸ್ಚರ್ಸ್, ಕೈಯಲ್ಲಿ ಇರುವ ಬೆರಳುಗಳನ್ನು ಯೂಸ್ ಮಾಡಿಬಿಟ್ಟು ಮಾಡುವಂಥದ್ದು. ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲಿ, ಎಲ್ಲ ವಿಗ್ರಹಗಳಲ್ಲಿ ನೋಡಿರ್ಬೋದು. ಅಷ್ಟು ಒಂದು ವಂಡರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬೋದು. ಈಗ ಕೆಲವೊಂದು ಮಹಿಳೆಯರಿಗೆ ಉಪಯುಕ್ತ ಆಗಿರುವಂಥ ಮುದ್ರಗಳ ಕಾಂಬಿನೇಷನ್ ಮಾಡೋಣ. ಯಾಕೆಂತಂದರೆ ಮಹಿಳೆಯರು ಒಳಗಡೆನೂ ದುಡಿತಾರೆ, ಹೊರಗೂ ದುಡಿತಾರೆ, ಬೇಕಾದಷ್ಟು ಕೆಲಸ ಮಾಡೋದ್ರಿಂದ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದು ತುಂಬ ಕಾಮನ್ ಆಗಿದೆ. ಒಬ್ಬ ಮಹಿಳೆ ಚೆನ್ನಾಗಿಲ್ಲ ಅಂತಂದರೆ ಇಡೀ ಮನೆ ಕುಟುಂಬ ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಅವಳು ಶಕ್ತಿಯುತವಾಗಿರಲಿಕ್ಕೆ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಸ್ಟ್ರಾಂಗ್ ಆಗಲಿಕ್ಕೆ ಇರುವಂಥ ಮುದ್ರಗಳನ್ನು ಮಾಡಿ ನೋಡೋಣ. ಮುಖ್ಯವಾದ ಮುದ್ರಾ ಧ್ಯಾನ ಮುದ್ರಾ. ಇಲ್ಲಿ ಎರಡು ಕೈಗಳಲ್ಲಿ ಚಿನ್ಮುದ್ರಾ ಹಾಕೋಬೇಕು. ಹಾಕಿಬಿಟ್ಟು ಈಗ ಎಡಗೈ ಮೇಲೆ ಇಟ್ಟಾಗ ಭೈರವಿ ಮುದ್ರಾ ಅಂತ ಕರೀತಾರೆ. ಮಹಿಳೆಯರಿಗೆ ಉಪಯುಕ್ತವಾದ ಮುದ್ರಾ. ಈ ರೀತಿ ಇಟ್ಕೊಂಡು ನೀವು ಡೀಪಾಗಿ ಉಸಿರು ತಗೊಳ್ಳೋದು ಬಿಡೋದು 10 ಸಲ 20 ಸಲ ಈ ಥರ ನೀವು ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲಿ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗೋದ್ರಿಂದ ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಮುಖ್ಯವಾದ ಮುದ್ರಾ. ಇನ್ನು ಮಹಿಳೆಯರಿಗೆ ಏನು ಬೇಕು? ಫಿಟ್ನೆಸ್ ಬೇಕು, ದಪ್ಪ ಇರಬಾರ್ದು ಅಂತಾರಲ್ವ. ಅದಕ್ಕೋಸ್ಕರ ಇರುವಂಥ ಮುದ್ರಾ ಅಗ್ನಿ ಮುದ್ರಾ. ಅಗ್ನಿ ಅಂದರೆ ಏನು? ಬೆಂಕಿ. ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚು ಮಾಡಿ, ಕೊಲೆಸ್ಟ್ರಾಲ್ ಇರ್ಬೋದು, ಹೆಚ್ಚಿನ ಕೊಬ್ಬಿನ ಅಂಶ ಇರ್ಬೋದು, ಅದೆಲ್ಲ ಕರಗ್ತಾ ಬರಲಿಕ್ಕೆ ಉಪಯುಕ್ತವಾದ ಮುದ್ರಾ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಉಂಗುರದ ಬೆರಳು, ಹೆಬ್ಬೆರಳಿನ ಮೂಲ ಅಂತ, ಬೇಸ್ ಆಫ್ ದ ಥಂಬ್ ಅಂದರೆ ಈ ಲೈನ್ ಇದೆಯಲ್ಲ, ಇಲ್ಲಿಗೆ ಉಂಗುರದ ಬೆರಳನ್ನು ಇಟ್ಟು ಈ ರೀತಿ ಒತ್ತಡ ಹೇರಬೇಕು. ಈ ರೀತಿ ಮಾಡಿಕೊಂಡು ಸುಮ್ಮನೆ ಕೂತಾಗ, ನಿಂತಾಗ, ನಿಮ್ಮ ಕೈ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ಮಾಡಿದರೂ ತೊಂದರೆ ಇಲ್ಲ. ದಿನಕ್ಕೆ 20 ನಿಮಿಷ 30 ನಿಮಿಷ ಈ ಮುದ್ರನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ 1 ತಿಂಗಳಲ್ಲಿ 2ರಿಂದ 3 kg ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ತುಂಬ ಹೀಟ್ ಆದರೆ ತಂಪಾದ ಆಹಾರ ಸೇವನೆ ಮಾಡಬೇಕು. ಈಗ ಎಲ್ಲದಕ್ಕಿಂತ ಒಂದು ತುಂಬ ಮುಖ್ಯವಾದ ಮುದ್ರೆ ಹೇಳ್ಕೊಡ್ತೀನಿ. ಮಹಿಳೆಯರಲ್ಲಿ ಓವರಾಲ್ ಆಗಿ ಅಂದರೆ ನಮ್ಮ ದೇಹ ಪುಷ್ಟಿಯಾಗೋದ್ರ ಜೊತೆಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಾರದೇ ಇರೋ ಹಾಗೆ, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಲಿಕ್ಕೆ, ಮತ್ತು ನಿಮಗೆ ಜನರಲ್ಲಾಗಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿಕ್ಕೆ, ಅಂದರೆ ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಇದರಿಂದ ಹೊರಗಡೆ ಬಂದು ಕಾಮಾಗಿ ಕೂಲಾಗಿ ಎಲ್ಲ ಕೆಲಸನ ಹ್ಯಾಂಡ್ಲ್ ಮಾಡಲಿಕ್ಕೆ ಉಪಯುಕ್ತವಾದ ಮುದ್ರಾ. ಹೆಸರು ಹೇಳೋ ಹಾಗೆ ತುಂಬ ಚೆನ್ನಾಗಿದೆ. ಹೆಸರು ಲಕ್ಷ್ಮೀ ಮುದ್ರಾ ಅಂತ ಕರೀತಾರೆ. ಇದು ತುಂಬ ವಿಶೇಷವಾದ ಮುದ್ರಾ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. 2 ಕೈಗಳನ್ನು ಈ ಥರ ಜೋಡಿಸಿಟ್ಕೊಳ್ಳಿ. ಕಂಪ್ಲೀಟ್ ಈ ಥರ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡಾದ್ಮೇಲೆ ಮಧ್ಯದ ಬೆರಳನ್ನು ಮಾತ್ರ ಓಪನ್ ಮಾಡಿ ಈ ಥರ ಜೋಡಿಸಿಟ್ಕೊಳ್ಳಿ. ಸ್ವಲ್ಪ ಕಷ್ಟ ಇದೆ, ಚೂರು ನಿಧಾನವಾಗಿ ನೋಡ್ಕೊಂಡು ಮಾಡಿ. ಹೀಗೆ ಆಮೇಲೆ ಏನು ಮಾಡ್ತೀರಿ, ಹೀಗೆ ರಿಂಗ್ ಫಿಂಗರನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಉಂಗುರದ ಬೆರಳನ್ನು ಓಪನ್ ಮಾಡಬೇಕು. ಮಾಡಾದ ನಂತರ ಈ ರೀತಿ ಲಾಕ್ ಮಾಡ್ಕೋಬೇಕು. ಹೀಗೆ ಇಲ್ಲಿ ಉಂಗುರದ ಬೆರಳನ್ನು ತೋರ್ ಬೆರಳಿಂದ ಲಾಕ್ ಮಾಡಿದ್ದೀವಿ, ಮಧ್ಯದ ಬೆರಳು ಮಾತ್ರ ನೇರವಾಗಿದೆ. ಈ ರೀತಿ ಇದು ನೋಡಿ ಹೇಗೆ ಕಲಶ ಕಂಡಂಗೆ ಕಾಣಿಸುತ್ತಲ್ವ, ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ. ಈ ರೀತಿ ಇಟ್ಕೋಬೇಕು. ಹೀಗೆ ಇದನ್ನು ನೀವು ಈ ಥರ ಇಟ್ಕೊಂಡು ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ಮುಂದೆ ಈ ಥರ ಇಟ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ಕೂಡ ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡಿದ್ರೆ ಉಪಯುಕ್ತತೆ ಹೆಚ್ಚಿರುತ್ತೆ. ಹಾಗೇನೆ ಮಾಡಿದ್ರು ಕೂಡ ಬೆನಿಫಿಟ್ ಖಂಡಿತ ಆಗುತ್ತೆ. ಪ್ರತಿನಿತ್ಯ ಇದನ್ನು 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಈಗ ಮಹಿಳೆಯರಿಗೆ ತುಂಬ ಮುಖ್ಯವಾದ ಮುದ್ರಾ ಯೋನಿ ಮುದ್ರಾ ಅಂತ. ಹೆಸರು ಹೇಳೋ ಹಾಗೆ ಊಂಬ್ ಶೇಪನ್ನು ಇದು ಹೋಲೋದ್ರಿಂದ ಆ ಥರ ಹೆಸರು ಬಂತು. ಗರ್ಭಕೋಶಕ್ಕೆ ಸಂಬಂಧಪಟ್ಟ ಯಾವ ಕಾಯಿಲೆ ಇದ್ದರೂ ಕೂಡ, PCOD, PCOS ಅಥವಾ ಫೈಬ್ರಾಯ್ಡು ಅಥವಾ ಅರ್ಲಿ ಮೆನೋಪಾಸ್ ಯಾವುದೇ ಇದ್ದರೂ ಕೂಡ ಇದನ್ನು ಪ್ರತಿನಿತ್ಯ 15 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು. 5 ನಿಮಿಷ ಮಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಮತ್ತೆ ಮಾಡಬೇಕು. ಇದು ಕೂಡ ತುಂಬ ಈಸಿಯಾಗಿರೋ ಮುದ್ರಾ. ಈ ರೀತಿ ಕೈಗಳನ್ನು ಕ್ಲೋಸ್ ಮಾಡಿ ತೋರ್ ಬೆರಳನ್ನು ಜೋಡಿಸಿ, ಹೆಬ್ಬೆರಳನ್ನು ಜೋಡಿಸಿ, ಈ ರೀತಿ ಹೀಗಿಟ್ಟು ನಿಮ್ಮ ಹೊಟ್ಟೆ ಎದುರುಗಡೆ
ಈ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅಬ್ಡಾಮಿನಲ್ ಬ್ರೀದಿಂಗ್ ಅಂತ, ಉಸಿರು ತಗೊಂಡಾಗ ಅಬ್ಡಾಮಿನ್ ಬಲ್ಜ್ ಮಾಡೋದು, ಬಿಟ್ಟಾಗ ಒಳಗಡೆ ತಗೊಳ್ಳೋದು, ಆ ಥರ ಕೂಡ ಮಾಡ್ತಾ ಹೋಗ್ಬೋದು. ಇದು ಗರ್ಭಕೋಶಕ್ಕೆ ತುಂಬ ತುಂಬ ಮುಖ್ಯವಾದ ಮುದ್ರಾ. ನೋಡಿದ್ರಲ್ಲ, ಇಷ್ಟು ಸಿಂಪಲ್ ಆಗಿರುತ್ತೆ. ಬರೀ ಬೆರಳುಗಳನ್ನು ಉಪಯೋಗಿಸಿ ಮಾಡುವಂಥ ಮುದ್ರಾ ಟೆಕ್ನಿಕ್ ಇದು. ಎಲ್ಲ ಏಜ್ ಅವರು, ಈವನ್ ಬೆಡ್ ರಿಡನ್ ಆದವ್ರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಅಷ್ಟು ಒಳ್ಳೆ ಒಂದು ಇಫೆಕ್ಟ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದರ ಪರಿಣಾಮ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ, ಇವತ್ತು ಮಾತ್ರ ಅಲ್ಲ ಎಲ್ಲ ದಿನನೂ ಪ್ರಾಕ್ಟೀಸ್ ಮಾಡಿ.